ನ್ಯಾಯ ನ್ಯಾಯಸ್ಥಾನದಲ್ಲಿ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಇದೊಂದು ಕೇಸ್. ಹೌದು, ಧರ್ಮಸ್ಥಳ ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ದೇವಾಲಯವನ್ನು ಗುರಾಣಿಯಾಗಿಟ್ಟುಕೊಂಡು ಆರೋಪಿತರನ್ನು ರಕ್ಷಿಸುವ ಮತ್ತು SIT ತನಿಖೆಗೆ ಭಂಗ ತರುವಂತಹ ಪ್ರಯತ್ನವನ್ನು ಮಾಡ್ತಿರುವಂತಹವರ ವಿರುದ್ಧ ಧರ್ಮಸ್ಥಳ ಕ್ಷೇತ್ರದ ಭಕ್ತರಿಬ್ಬರು ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ದಾವೆ ಹೂಡಿದ್ದಾರೆ. ಸೂಟ್ ನಂಬರ್ 5813/2025 ಈ ನಂಬರ್ನಲ್ಲಿ ಅವರ ದೂರು ದಾಖಲಾಗಿದೆ. ಬಹುಮುಖ್ಯವಾಗಿ ಮೂವರಿಗೆ ಸಿಟಿ ಸಿವಿಲ್ ಕೋರ್ಟ್ ತುರ್ತು ನೋಟಿಸನ್ನು ನೀಡಿದೆ. ಯಾರಿಗೆ ನೋಡಿ, ಅವರ ಹೆಸರನ್ನು ಹೇಳ್ತೀನಿ. ARG ಔಟ್ಲೈಯರ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್, ಏಷ್ಯನೆಟ್ ನ್ಯೂಸ್ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡ್, ವಸಂತ್ ಗಿಳಿಯಾರ್ ಅಂಡ್ ಅನ್ನೇಮ್ಡ್ ಆನ್ಲೈನ್ ಇಂಡಿವಿಜುವಲ್ಸ್. ಆ ಇಬ್ಬರು ಭಕ್ತರು ನಮ್ಮ ಪವಿತ್ರ ದೇವರ ಬಗ್ಗೆ ಅವರು ದೇವಸ್ಥಾನವನ್ನು ಗುರಾಣಿಯಾಗಿಟ್ಕೋತಿದ್ದಾರೆ, ನಮ್ಮ ಧಾರ್ಮಿಕ ಪಾವಿತ್ರತೆಯನ್ನು ಹಾಳು ಮಾಡ್ತಿದ್ದಾರೆ ಆರೋಪ ಬಂದಿದೆ. ಸತ್ಯಾಸತ್ಯತೆ ಹೊರಗೆ ಬರಬೇಕಿದೆ. ಅಗ್ನಿ ಪರೀಕ್ಷೆಯಲ್ಲಿ ನಾವು ನಿಂತಿದ್ದೀವಿ. ಪರೀಕ್ಷೆ ಮುಗಿಲಿ, ಅದಕ್ಕೂ ಮುಂಚೆನೆ ಯಾರನ್ನೋ ಓಲೈಸಲಿಕ್ಕೆ ಅಥವಾ ಯಾರನ್ನೋ ಉಳಿಸ್ಲಿಕ್ಕೆ ಅಥವಾ SIT ತನಿಖೆಗೆ ಭಂಗ ತರಲಿಕ್ಕೆ ಕೆಲವರು ಪ್ರಯತ್ನಿಸ್ತಿದ್ದಾರೆ. ದೇವಾಲಯವನ್ನು ಗುರಾಣಿಯಾಗಿ ಇಟ್ಕೊಂಡಿದ್ದಾರೆ, ಆ ರೀತಿ ರಿಪೋರ್ಟ್ಗಳನ್ನು ಮಾಡ್ತಿದ್ದಾರೆ ಅನ್ನುವಂತಹದ್ದು ಸಿಟಿ ಸಿವಿಲ್ ಕೋರ್ಟ್ನಲ್ಲಿ, ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ದಾಖಲಾಗಿರುವಂತಹ ಒಂದು ಕೇಸ್. ನೋಡಿ, ಆರಂಭದಿಂದಲೂ ಸುಳ್ಳು ಹೇಳ್ತಿದ್ದಾರೆ ಅಥವಾ ಅಪಪ್ರಚಾರ ಯಾರು ಮಾಡ್ತಿದ್ದಾರೆ ಅನ್ನೋದು ಬರೀ ಶಾಸಕರು, ನಾಯಕರು ಅವರ ಮತಕ್ಕೋಸ್ಕರನೋ ಮತ್ತೊಂದಕ್ಕೋಸ್ಕರನೋ ಬಳಸಿಕೊಳ್ಳುತ್ತಿದ್ದರು ಗುರಾಣಿಯಾಗಿ. ಈಗಲೂ ಕೂಡ ಅಧಿವೇಶನದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಒಬ್ಬ ಶಾಸಕರಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ, ಅವರು ಅತ್ಯಂತ ಸಂಯಮದಿಂದ ವರ್ತಿಸಬೇಕು. ಜೊತೆಯಲ್ಲಿ ಏನು ಆರೋಪ ಬಂದಿದೆ ಮತ್ತು ಕೋರ್ಟ್ ಹೇಳಿದೆ, ಕೋರ್ಟ್ನ ಚೌಕಟ್ಟಿನಲ್ಲಿ ಇರುವಂತಹ ವಿಚಾರವನ್ನು ನಾವು ಮಾತಾಡುವಂಥದ್ದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದನ್ನು ಅಂದಾಜು ಮಾಡದೆಯೇ ಬಾಯಿಗೆ ಬಂದಂತೆ ಮಾತಾಡುವಂಥದ್ದು ತಪ್ಪಾಗುತ್ತೆ. ಅದು DCM DK ಶಿವಕುಮಾರ್ ಅವರಿಗೂ ಕೂಡ ಅನ್ವಯಿಸುತ್ತೆ. ಜನ ಕೊಟ್ಟಂತಹ ಅಧಿಕಾರದ ಅಡಿಯಲ್ಲಿ, ಸಂವಿಧಾನದ ಅಡಿಯಲ್ಲಿ ಅವ್ರಿಗೊಂದು ಹುದ್ದೆ ಸಿಕ್ಕಿದೆ. DCM ಅನ್ನುವಂಥದ್ದು ಕೂಡ ಸಂವಿಧಾನಿಕ ಹುದ್ದೆ ಅಲ್ಲ, ಒಬ್ಬ ಆಫ್ಟರ್ ಆಲ್ ಮಿನಿಸ್ಟ್ರಿಗೆ ಸಮನಾದಂತಹ ಹುದ್ದೆ ಅದಷ್ಟೇ. ಅವರು DCM ಅಂತ ಪೋಸ್ಟ್ ಕೊಟ್ಬಿಟ್ಟು ಎಲ್ಲ ಖಾತೆಗಳನ್ನು ಕಿತ್ಕೊಂಡ್ಬಿಟ್ರೆ ಅವ್ರು ಮಿನಿಸ್ಟ್ರು ಅಲ್ಲ, ಬರೀ ಶಾಸಕರಾಗಿರ್ತಾರೆ, ಹೆಸರಿಗೆ ಮಾತ್ರ DCM ಆಗಿರ್ತಾರೆ. ಅಂತಹ ಹುದ್ದೆಯಲ್ಲಿದ್ದುಕೊಂಡು DCM DK ಶಿವಕುಮಾರ್ ಅವರು ಷಡ್ಯಂತ್ರ ನಡೆದಿದೆ, ನನಗೆಲ್ಲ ಗೊತ್ತಿದೆ, ನಾನೀಗ ಹೇಳಲ್ಲ ಅನ್ನುವಂಥದ್ದನ್ನು ಮಾತಾಡಿದ್ದಿತ್ತಲ್ಲ, ಅದು ತಪ್ಪಾಗುತ್ತೆ. ಅವರು ಯಾವ ರೀತಿ ಮಾತಾಡಿದ್ರು ಅಂದರೆ ಅವರದ್ದೇ ಸರ್ಕಾರ, ಅವರದ್ದೇ ಪಕ್ಷ, ಅವರದ್ದೇ ಪಕ್ಷದ ನಾಯಕರು ತೆಗೆದುಕೊಂಡ ನಿರ್ಧಾರಕ್ಕೆ ವಿರುದ್ಧವಾಗಿ ಮಾತಾಡಿದ್ರು. ಅವರು ಸರಿ ಇಲ್ಲ, ನಾನೊಬ್ಬನೇ ಸರಿ ಇದ್ದೀನಿ ಅಂತ. ಹೇಗೆ KN ರಾಜಣ್ಣ ಅವರು ಓಟ್ ಚೋರಿ ವಿಚಾರವಾಗಿ ರಾಹುಲ್ ಗಾಂಧಿಯವರಿಗೆ ಅವರ ನಿರ್ಧಾರಕ್ಕೆ ವಿರುದ್ಧವಾಗಿ ಮಾತಾಡಿದ್ರು, ಆ ಕಾರಣಕ್ಕೋಸ್ಕರ ಅವರನ್ನು ಸಂಪುಟದಿಂದ ವಜಾಗೊಳಿಸಲಾಯಿತು. ಆ ಲೆಕ್ಕಕ್ಕೆ ನೋಡಿದ್ರೆ ಒಬ್ಬ ಶೋಷಿತ ನಾಯಕ ರಾಜಣ್ಣ ಅವ್ರಿಗಾದಂತಹ ಕ್ರಮ DK ಶಿವಕುಮಾರ್ ಅವ್ರಿಗೂ ಕೂಡ ಆಗಬೇಕಾಗತ್ತೆ. ಅದೇ ಲೆಕ್ಕದಲ್ಲಿ ನೋಡಿದ್ರೆ ಅದು ಅವರ ಕರ್ಮ ಮತ್ತು ಧರ್ಮ, ರಾಜಕಾರಣಿಗಳ ವಿಚಾರವನ್ನು ಇಲ್ಲಿಗೆ ತರೋದೇ ತಪ್ಪಾಗುತ್ತೆ ಹಾಗೆ ನೋಡಿದ್ರೆ. ಆದರೆ ತುಂಬ ಜನ ನೋಡ್ತಿರ್ತಾರೆ. ಅವರ ಭಕ್ತಿ, ಅವರ ಶ್ರದ್ಧೆ ಅವ್ರಿಗೆ ಬಿಟ್ಟಿತ್ತು. ನನ್ನ ಶ್ರದ್ಧೆ, ನನ್ನ ಭಕ್ತಿ ನನಗೆ ಬಿಟ್ಟಿದ್ದು. ಆದರೆ ಒಂದು ಕ್ಷೇತ್ರಕ್ಕೆ ಒಂದು ಆರೋಪ ಬಂದಿದೆ, ಆ ಆರೋಪ ಮುಕ್ತವಾದ ಮೇಲೆ ಎಷ್ಟು ದೊಡ್ಡ ಸ್ಥಾನದಲ್ಲಿ ಆ ಕ್ಷೇತ್ರ ನಿಲ್ಲುತ್ತೆ, ಒಂದು ವೇಳೆ ತಪ್ಪೇ ಆಗಿಲ್ಲ ಅನ್ನೋದಾದರೆ, ಹೌದಲ್ವಾ? ಆದರೆ DK ಶಿವಕುಮಾರ್ ಅಂತಹ ನಾಯಕರೂ ಸೇರಿದಂತೆ ಯಾರೆಲ್ಲ ಒಂದು ಆಲಯವನ್ನು ಗುರಾಣಿಯನ್ನಾಗಿ ಬಳಸಿಕೊಂಡು ಅಪಪ್ರಚಾರ ಮಾಡ್ತಿದ್ದಾರೆ, SIT ತನಿಖೆಗೆ ಪರೋಕ್ಷವಾಗಿ ಒತ್ತಡವನ್ನು ಹಾಕುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. SIT ತನಿಖೆ ನಡೀತಿರುವಂಥದ್ದು ಕೋರ್ಟಿನ ಆದೇಶದ ಮೇರೆಗೆ ಸರ್ಕಾರ ರಚನೆ ಮಾಡಿತ್ತು. ಕೋರ್ಟ್ ಆದೇಶವನ್ನು ಯಾರೆಲ್ಲ ಧಿಕ್ಕರಿಸ್ತಿದ್ದಾರೋ ಅಪಪ್ರಚಾರ ಎಲ್ಲರಿಗೂ ಕೂಡ ಈಗ ಕೇಸ್ ಬೀಳುತ್ತೆ ಅನ್ನುವಂಥದ್ದು ಈ ಸೂಟ್ ನಂಬರ್ 5813/2025 ಹೇಳ್ತಿದೆ. ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಧರ್ಮಸ್ಥಳದ ಇಬ್ಬರು ಭಕ್ತರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಯಾರೇ ಮಾಡಿದರೂ ಕೂಡ ಅವ್ರಿಗೊಂದು ದೊಡ್ಡ ನಮಸ್ಕಾರ. ಯಾಕಂದರೆ ಬಾಯಿಗೆ ಬಂದಂಗೆ ಎಲ್ಲರೂ ಮಾತಾಡ್ತಿರುವಂತಹ ಸಂದರ್ಭದಲ್ಲಿ ಸತ್ಯ ಹೊರಗೆ ಬರಲಿ, ಅದೇನೇ ಇರಲಿ, ಇವ್ರದ್ದು ತಪ್ಪೋ ಅವ್ರದ್ದು ತಪ್ಪೋ ಅದು ಮುಖ್ಯ ಅಲ್ಲ.
ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅನ್ನುವಂತಹ ಹೋರಾಟಗಾರರೊಂದು ಕಡೆ, ಇಲ್ಲ ಅದೆಲ್ಲ ಸುಳ್ಳು, ಯಾರು ಸುಜಾತಾ ಭಟ್ ಬಗ್ಗೆ ತುಂಬ ಕೆಟ್ಟದಾಗಿ ಅವಹೇಳನ ಮಾಡುವಂಥದ್ದು, ತುಂಬ 60-70 ವಯಸ್ಸಿನ ವೃದ್ಧೆಯನ್ನು ಪತ್ರಿಕೋದ್ಯಮದ ಹೆಸರಿನಲ್ಲಿ ಆಕೆ ಚಾರಿತ್ರ್ಯ ಹರಣ ಮಾಡುವಂಥದ್ದು, ಆಕೆ ತಪ್ಪು ಮಾಡಿದರೆ ಸುಳ್ಳು ಹೇಳಿದರೆ ಕೋರ್ಟ್ ಆಕೆಗೆ ಶಿಕ್ಷೆ ಕೊಡುತ್ತೆ. ಆದರೆ ಒಬ್ಬ ಪತ್ರಕರ್ತನಿಗೆ, ಒಂದು ಪತ್ರಿಕಾ ಸಂಸ್ಥೆಗೆ ಒಬ್ಬ ಜಡ್ಜ್ ಮಾಡಬೇಕಾದಂತಹ ಎಲ್ಲ ಹೊಣೆಗಾರಿಕೆ ಜವಾಬ್ದಾರಿಗಳಿದಾವ? ಯಾವುದಾದ್ರೂ ಲೀಗಲ್ ಬುಕ್ಕಲ್ಲಿ ಆ ಥರ ಬುಕ್ ಮೆನ್ಷನ್ ಆಗಿದೆಯಾ? ಅಥವಾ ಮೀಡಿಯಾ ಲಾ ಆ್ಯಂಡ್ ಎಥಿಕ್ಸಲ್ಲಿ ಈ ಹೆಚ್ಚುವರಿ ಕಾನೂನುಗಳು ಕೂಡ ಕೊಟ್ಬಿಡ್ರಿ ಪತ್ರಕರ್ತರಿಗೆ, ಅವರೇ ಜಡ್ಜ್ಗಳಾಗಲಿ ಅಂತ ಏನಾದರೂ ಕೊಟ್ಟಿದ್ದಾರಾ? ಇದೇ ಕಾರಣಕ್ಕೆ ನೋಡಿ ಸಿವಿಲ್ ಕೋರ್ಟಲ್ಲಿ ಈ ಕೇಸ್ ದಾಖಲಾಗಿದೆ. ಯಾರೆಲ್ಲ ಗುರಾಣಿಯಾಗಿ ಬಳಸ್ಕೊಳ್ತಿದ್ದಾರೆ ಇನ್ನು ಮುಂದೆ ಅವ್ರು ಕೇಳಿರೋದಿಷ್ಟೇ, ನಮ್ಮ ಧಾರ್ಮಿಕ ಪಾವಿತ್ರತೆಗೆ ಅವರು ಭಂಗ ತರ್ತಿದ್ದಾರೆ ಮತ್ತು ಇರುವಂತಹ ಆರೋಪ ಮುಕ್ತವಾಗುವ ತನಕ ಅವರು ಸೈಲೆಂಟ್ ಆಗಿಲ್ಲದೆ ನಮ್ಮ ದೇಗುಲವನ್ನು ಗುರಾಣಿಯಾಗಿ ಬಳಸ್ಕೊಳ್ತಿದ್ದಾರೆ. ಆ ಗುರಾಣಿಯಾಗಿ ಬಳಸ್ಕೊಳ್ಳುವವರ ವಿರುದ್ಧ ಮತ್ತು ಆ ಬಳಸ್ಕೊಳ್ಳದ ರೀತಿಯಲ್ಲಿ ಒಂದು ನಿಷೇಧ ಹೇರಬೇಕು ಅಂತ ಕೋರ್ಟ್ ಮುಂದೆ ಅವರು ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಆ ಕಾರಣಕ್ಕೋಸ್ಕರನೇ ಆಗಸ್ಟ್ 23ನೇ ತಾರೀಕಿಗೆ ವಿಚಾರಣೆಯನ್ನು ಮುಂದೂಡಿದ್ದಾರೆ ನ್ಯಾಯಮೂರ್ತಿಗಳು. ಜೊತೆಯಲ್ಲಿ ಪ್ರತಿವಾದಿಗಳ ಮಾತುಗಳನ್ನು ಆಲಿಸಿದ ನಂತರ ಖಡಕ್ ಆದಂತಹ ಆದೇಶವನ್ನು ಅಥವಾ ತೀರ್ಪನ್ನು ಕೊಡ್ತಾರೆ. ಇಲ್ಲಿ ಅವರು ಬಹುಮುಖ್ಯವಾಗಿ ಒಂದು FIR ಅನ್ನು ಅವರು ಬಹುಮುಖ್ಯವಾಗಿ ಉಲ್ಲೇಖಿಸಿದ್ದಾರೆ. ಅದು ಬೆಳ್ತಂಗಡಿ ಠಾಣೆಯಲ್ಲಿ 84/2025 ಅಡಿಯಲ್ಲಿ ಏನು ಕೇಸ್ ಆಗಿತ್ತು ಅದು ಕೂಡ ನಿಮಗೆ ಸಾಕ್ಷಿ ಪುರಾವೆಯನ್ನು ನುಡಿತಿದೆ ಅನ್ನೋದನ್ನು ಹೇಳಿದ್ದಾರೆ. ಹಾಗೆ ಬೆಳ್ತಂಗಡಿಯಲ್ಲಿ ದಾಖಲಾದಂತಹ ಆ FIR ಅಲ್ಲಿ ಏನಿದೆ ನೋಡಿ, ಈ ಪ್ರಕರಣದ ಸಾರಾಂಶವೇನೆಂದರೆ, ದಿನಾಂಕ 9/8/2025 ಫಿರ್ಯಾದುದಾರರು ಮೊಬೈಲ್ ಪರಿಶೀಲಿಸುತ್ತಿದ್ದಾಗ 12 ಗಂಟೆಯಿಂದ 1:15 ಗಂಟೆಯ ಮಧ್ಯದ ಅವಧಿಯಲ್ಲಿ ವಸಂತ ಗೆಳಿಯಾರ್ ಎಂಬ ವ್ಯಕ್ತಿಯು ಫೇಸ್ಬುಕ್ನಲ್ಲಿ ನೀಲಿ ಗುರುತಿನಲ್ಲಿ ಕಾಣಿಸುವುದು, ಧರ್ಮಸ್ಥಳ ಕೆಂಪು ಗುರುತಿನಲ್ಲಿ ಕಾಣಿಸುತ್ತಿರುವುದು, ಮಸೀದಿ ಧರ್ಮಕ್ಷೇತ್ರವನ್ನು ಮತಾಂಧರು ಸುತ್ತುವರಿಯುತ್ತಿರುವ ಪರಿಯನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿ, ಆ ನಂತರ ಆಲೋಚಿಸಿ SDPI ಹೋರಾಟಕ್ಕೆ ಧುಮುಕಿದೆ ಯಾಕೆ ಅಂತ ಅರ್ಥ ಮಾಡಿಕೊಳ್ಳಬೇಕು. #ಜಾಗೋ ಹಿಂದೂ, #ಧರ್ಮಸ್ಥಳ, #ಮಂಗಳೂರು ಎಂಬಿತ್ಯಾದಿ ಧರ್ಮಗಳ ಮಧ್ಯೆ, ಜಾತಿಗಳ ಮಧ್ಯೆ, ಸಮುದಾಯಗಳ ಮಧ್ಯೆ ಎತ್ತಿಕಟ್ಟಿ ಕೋಮುಗಲಭೆಯನ್ನು ಸೃಷ್ಟಿಸುವಂತಹ ಧಾರ್ಮಿಕ ಸಂಸ್ಥೆಗಳ ಮೇಲೆ ದಾಳಿಗೆ ಪ್ರಚೋದಿಸುವಂತೆ ಸಂದೇಶವನ್ನು ವಿದ್ಯುನ್ಮಾನ ಸಾಧನ ಮೂಲಕ ಸಾಮಾಜಿಕ ಜಾಲತಾಣವಾದ ಫೇಸ್ಬುಕ್ನಲ್ಲಿ ಹರಿಯಬಿಟ್ಟಿರುವುದು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಕೆಂಪು ಮತ್ತು ನೀಲಿ ಬಣ್ಣದಲ್ಲಿ ಗುರುತು ಮಾಡಿದ ನಕ್ಷೆಯನ್ನು ಕೂಡ ಪ್ರಸಾರ ಮಾಡಿರುತ್ತಾರೆ ಅನ್ನುವಂಥದ್ದು FIR ಅಲ್ಲಿ ದಾಖಲಾಗಿರೋ ವಿಚಾರ. ಇಂಥದ್ದೇ ವಿಚಾರವನ್ನು ಮತ್ತು ಇಂಥದ್ದೇ ಸುದ್ದಿಯನ್ನು ಪ್ರಸಾರ ಮಾಡಿದಂತಹ ಸುದ್ದಿ ಸಂಸ್ಥೆಗಳಿಗೂ ಕೂಡ ಈಗೀಗ ಬಹುದೊಡ್ಡ ಸಂಕಷ್ಟ ಎದುರಾಗತ್ತೆ. ಇದೇ ನಾವು ಪತ್ರಕರ್ತರು ನಾವೇನು ಹಾಕಿದ್ರೂ ಆಗತ್ತೆ, ನಾವೇನು ಬೇಕಾದರೂ ಮಾಡಬಹುದು, ನಾವು ಕೋರ್ಟನ್ನು ಮೀರಿದವರು ಅನ್ನುವ ರೀತಿಯಲ್ಲಿ ವರ್ತಿಸುವವರಿದ್ದಾರಲ್ಲ. ಯಾಕಂದರೆ SIT ತನಿಖೆ ಆಗ್ತಿರೋ ಸಂದರ್ಭದಲ್ಲಿ ಈ ಹಿಂದಿನ ತನಿಖಾಧಿಕಾರಿಗಳನ್ನು ಕರೆಸೋದು, ಅವ್ರ ಹತ್ರ ಸಾಕ್ಷಿ ಕೇಳೋದು, ಸಾಕ್ಷಿ ಕೇಳಬೇಕಾಗಿರುವಂಥದ್ದು ಕೋರ್ಟ್ನಲ್ಲಿ ಜಡ್ಜ್, ವಿಚಾರಣೆಯ ಹಂತದಲ್ಲಿ ಅದು ನಡೆಯಬೇಕು. ಮತ್ತೊಂದು ಕಡೆ ಕುಸುಮಾವತಿ ಸರಿ ಇಲ್ಲ, ಸೌಜನ್ಯ ಅವರ ತಾಯಿ ಆಕೆ ಹಂಗಂತೆ ಹಿಂಗಂತೆ ಯಾರ್ಯಾರ ಹತ್ರನೋ ಹೇಳಿಸಿಕೊಳ್ಳುವಂಥದ್ದು ಹೇಳಿಕೆಗಳು ತನಿಖೆಯ ಹಂತದಲ್ಲಿರುವಂತಹ ಒಂದು ಕೇಸ್ನಲ್ಲಿ ಯಾವ ರೀತಿ ವರ್ತಿಸಬೇಕು, ಒಬ್ಬ ಸೌಜನ್ಯಯುತವಾದಂತಹ ಮತ್ತು ಸಭ್ಯ ಓದಿಕೊಂಡಂತಹ ವಿದ್ವತ್ತಿರುವಂತಹ ಪತ್ರಕರ್ತ ಹೇಗೆ ವರ್ತಿಸಬೇಕು ಹಾಗೆ ವರ್ತಿಸಲಿಲ್ಲ ಅಂದರೆ ಪತ್ರಿಕೋದ್ಯಮ ಮಾರೋದಕ್ಕಿಂತ ಬಾಳೆಹಣ್ಣು ಮಾರಿ ಜೀವನ ನಡೆಸುವಂಥದ್ದು ತುಂಬ ಉತ್ತಮ ಅನಿಸುತ್ತದೆ. ಈಗ ಈ ಕೇಸ್ ಸಿವಿಲ್ ಕೋರ್ಟ್ನಲ್ಲಿ ಏನು ಕೇಸ್ ದಾಖಲಾಗಿದೆ ಇದು ಸ್ಪಷ್ಟವಾಗಿ ಹೇಳ್ತಿರುವಂಥದ್ದು, ಧರ್ಮಗಳನ್ನು, ಜಾತಿ ಮತ ಪಂಥಗಳನ್ನು, ದೇಗುಲಗಳನ್ನು ಅಥವಾ ಮಸೀದಿ ಚರ್ಚ್ಗಳನ್ನು ಗುರಾಣಿಯಾಗಿ ಬಳಸಿಕೊಳ್ಳೋದನ್ನು ಬಿಟ್ಟು ಹೊರಗೆ ಬನ್ನಿ, ಇಲ್ಲಾಂದರೆ ಕೋರ್ಟ್ ಬಹುದೊಡ್ಡ ಶಿಕ್ಷೆಯನ್ನು ಕೊಟ್ಟೇ ಕೊಡುತ್ತೆ. ನ್ಯಾಯ ಸತ್ಯ ಏನಿದೆ ಅನ್ನೋದು ಹೊರಗೆ ಬರೋದಕ್ಕೂ ತಾಳ್ಮೆ ಇಲ್ಲದೆ ಯಾರ ಪರವಾಗಿ ನೀವು ಪ್ರತಿಪಾದನೆ ಮಾಡ್ತಿದ್ದೀರಿ, ಯಾರು ಅಪಪ್ರಚಾರ ಮಾಡ್ತಿದ್ದಾರೆ ಅನ್ನುವಂತಹ ಎಲ್ಲ ಪ್ರಶ್ನೆಗಳಿಗೆ ಕೋರ್ಟ್ ನಾಳೆ ಒಂದು ಸ್ಪಷ್ಟ ಉತ್ತರವನ್ನು ಆಗಸ್ಟ್ 23ನೇ ತಾರೀಕು ಒಂದು ಖಡಕ್ ಆದೇಶವನ್ನು ಕೊಟ್ಟರು ಅಚ್ಚರಿ ಇಲ್ಲ. ಎರಡೂ ಕಡೆ ತಪ್ಪಾಗಿದ್ರೆ ಇಬ್ಬರಿಗೂ ಶಿಕ್ಷೆ ಆಗುತ್ತೆ.